ಈ ರಾಷ್ಟ್ರದಲ್ಲಿ ಅಸಂಖ್ಯಾತ ಬಡವರು, ಹಿಂದುಳಿದವರು, ಶೋಷಿತ ವರ್ಗಗಳಿಗೆ ಸೇರಿದಂಥವರು, ಮಹಿಳೆಯರ, ಅಬಲೆಯರ ಅನೇಕ ಸಮಸ್ಯೆಗಳಿಗೆ, ಆರ್ಥಿಕ ಮತ್ತು ಸಾಮಾಜಿಕ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನಮ್ಗೆ ಯಾವ ರೀತಿ ಬೈಬಲ್, ಕುರಾನ್, ಭಗವದ್ಗೀತೆ ಇಂಪಾರ್ಟೆಂಟು, ಅದೇ ರೀತಿ ದೇಶದ ಸಂವಿಧಾನದ ಆಸೆಗಳು ನೆರವೇರಬೇಕಾದ್ರೆ, ಸಂಪೂರ್ಣವಾದ ಕ್ರಾಂತಿ ಆಗಬೇಕಾದ್ರೆ ಜಾತಿ ಗಣತಿ ದೇಶದಲ್ಲಿ ಅತ್ಯಂತ ಮುಖ್ಯವಾಗಿದೆ. ಜಾತಿ ಜನಗಣತಿಯನ್ನು ಮಾಡಿ ಅದರ ಬಗ್ಗೆ ಸಮಗ್ರವಾದ ತಿಳುವಳಿಕೆಯನ್ನು ಜನತೆ ಒದಗಿಸೋದಕ್ಕೆ ಯಾಕೆ ಹಿಂಜರಿಬೇಕು ಸರ್ಕಾರಗಳು? ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ರಾಷ್ಟ್ರೀಯ ಜಾತಿ ಗಣತಿ ಆಗಬೇಕು. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಆಗ್ತಿತ್ತು. ಆದರೆ 2011 ಆದಮೇಲೆ 2021ರಲ್ಲಿ ಕರೋನಾ ಕಾಲಘಟ್ಟದಲ್ಲಿ ಅದನ್ನು ಮುಂದೂಡಿದ್ರು. ಈಗ 2025ರಲ್ಲಿ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟು ಹೇಳಿದೆ. ನಮ್ಮ ಒತ್ತಾಯ ಇಷ್ಟೇ, 1931 ನಂತರ ಜಾತಿ ಗಣತಿ ಈ ದೇಶದಲ್ಲಿ ಆಗಿಲ್ಲ. ಸೊ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ, ದಯಮಾಡಿ ತಾವು ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡಿ. ಈ ರಾಷ್ಟ್ರದಲ್ಲಿ ಅಸಂಖ್ಯಾತ ಬಡವರು, ಹಿಂದುಳಿದವರು, ಶೋಷಿತ ವರ್ಗಗಳಿಗೆ ಸೇರಿದಂಥವರು, ಮಹಿಳೆಯರ, ಅಬಲೆಯರ ಅನೇಕ ಸಮಸ್ಯೆಗಳಿಗೆ, ಆರ್ಥಿಕ ಮತ್ತು ಸಾಮಾಜಿಕ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನಮಗೆ ಯಾವ ರೀತಿ ಬೈಬಲ್, ಕುರಾನ್, ಭಗವದ್ಗೀತೆ ಇಂಪಾರ್ಟೆಂಟು, ಅದೇ ರೀತಿ ದೇಶದ ಸಂವಿಧಾನದ ಆಸೆಗಳು ನೆರವೇರಬೇಕಾದ್ರೆ, ಸಂಪೂರ್ಣವಾದ ಕ್ರಾಂತಿ ಆಗಬೇಕಾದ್ರೆ ಜಾತಿ ಗಣತಿ ಈ ದೇಶದಲ್ಲಿ ಅತ್ಯಂತ ಮುಖ್ಯವಾಗಿದೆ. ಇವತ್ತು ಡಿಜಿಟಲ್ ಇಂಡಿಯಾ ಅಂತ ನಾವು ಏನು IT ರೆವಲ್ಯೂಷನ್ ಆಗಿದೆ. ನೀವು ಜಾತಿ ಗಣತಿ ಮಾಡಲಿಕ್ಕೆ, ಜನಗಣತಿ ಮಾಡಲಿಕ್ಕೆ ಹೆಚ್ಚಿನ ಕಾಲ ಅಥವಾ ಹೆಚ್ಚಿನ ಸಂಪನ್ಮೂಲ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಇವತ್ತು ಡಿಜಿಟಲ್ IT ರೆವಲ್ಯೂಷನ್ ಆಗಿರೋದು ಇಂಡಿಯಾದಲ್ಲಿ ಮತ್ತು ಎಲ್ಲ ಪ್ರಪಂಚದಲ್ಲಿ. ಆದಷ್ಟು ಬೇಗ ನಾವು ಜಾತಿ ಜನಗಣತಿಯನ್ನು ಕೊಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಸೆಗಳನ್ನು ಯಥಾವತ್ತಾಗಿ ಜಾರಿಗೆ ತರ್ತಕ್ಕಂಥ ಒಂದು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪ್ರಾತಿನಿಧ್ಯ ಕೊಡಲಿಕ್ಕೆ ಇದು ಸಹಕಾರಿ ಆಗ್ತದೆ ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಮತ್ತು ರಾಜ್ಯ ಸರ್ಕಾರ ಕೂಡ ಒತ್ತಾಯ ಮಾಡ್ತೇನೆ, ದಯಮಾಡಿ ನೀವೇನು ಕ್ಯಾಬಿನೆಟ್ನಲ್ಲಿ ನಾಳೆ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾಯಿದ್ದೀರಿ, ದಯಮಾಡಿ ಜಾತಿ ಗಣತಿಯನ್ನು ಮಾಡಿ ಅಂತ ಒಂದು ನಿರ್ಣಯವನ್ನು, ಒಂದು ಸಾಲ ನಿರ್ಣಯವನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು, ನಿರ್ಣಯವನ್ನು ತೆಗೆದುಕೊಳ್ಬೇಕು ನಾವು ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಅಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕೂಡ ನಾನು ರಾಮನವರ ವಿಚಾರ ವೇದಿಕೆಯಿಂದ ಒತ್ತಾಯ ಮಾಡ್ತೇನೆ. ಮತ್ತು ಉಭಯ ಸದನಗಳೇನು ಬಜೆಟ್ ಸೆಷನ್ ನಡೀತದೆ, ವಿಧಾನಮಂಡಲ, ವಿಧಾನ ಪರಿಷತ್ತಲ್ಲಿ ಕೂಡ ನೀವು ಜಾತಿ ಗಣತಿಗಾಗಿ ಒತ್ತಾಯ ಮಾಡತಕ್ಕಂಥ ಒಂದು ನಿರ್ಣಯವನ್ನು ಅಂಗೀಕರಿಸಬೇಕು ಅಂಥೇಳಿ ಈ ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ 1931 ನಂತರ ಜಾತಿ ಗಣತಿ ಆಗಿಲ್ಲ ದೇಶದಲ್ಲಿ. ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಇವತ್ತು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗಳಲ್ಲಿ ಹಿಂದುಳಿದ ಜಾತಿಗಳಿಗೆ, ಮಹಿಳೆಯರಿಗೆ ರಾಜಕೀಯ ಮೀಸಲಾತಿಯನ್ನು ಕೊಡಬೇಕು. ಆ ಮೂಲಕ ಸಮಗ್ರ ಪ್ರಜಾಪ್ರಭುತ್ವವನ್ನು ಆಸೆಗಳನ್ನ ಎತ್ತಿಡಿಬೇಕು. ಇದುವರೆಗೂ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಲಿ, ಮಹಿಳೆಯರಿಗಾಗಲಿ ಇವತ್ತು ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಏನೋ ಒಂದು ಕೆಲವು ಕ್ಷೇತ್ರಗಳಲ್ಲಿ ಒಂದು ಮರ್ಸಿ ಪಾಲಿಟಿಕ್ಸ್ನಲ್ಲಿ ಕೆಲವರು ಗೆದ್ದು ಬರ್ಬೋದೇನೋ, ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಆಗಲಿ ಅಥವಾ ಮಹಿಳೆಯರಾಗಲಿ ಅವರಿಗೆ ಸಂವಿಧಾನಬದ್ಧವಾದಂಥ ರಾಜಕೀಯ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಮಂಡಲ್ ಕಮಿಷನ್ ಆಯೋಗದ ಪ್ರಕಾರ ಏನು ಅವತ್ತು VP ಸಿಂಗ್ರವರು ರಾಜಕೀಯ ಇಚ್ಛಾಶಕ್ತಿಯಿಂದ ಮಂಡಲ್ ಕಮಿಷನ್ ಆಯೋಗವನ್ನು ಜಾರಿ ಮಾಡಿದ್ರು. ಅವತ್ತು ಕೂಡ ಕಮಂಡಲ್ ಅಂತ ಹೇಳಿ ರಥಯಾತ್ರೆ ಮಾಡೋದ್ರ ವಿರುದ್ಧವಾಗಿ ನಾವು ಇರ್ತಕ್ಕಂಥ 54% ಇರ್ತಕ್ಕಂಥ ಜನ ಇವತ್ತು ಕೇವಲ 27% ಮೀಸಲಾತಿಯಲ್ಲಿ ಬದುಕ್ತಾ ಇದ್ದೇವೆ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕೇವಲ 27% ಮೀಸಲಾತಿ. ಅದಕ್ಕೆ 2% ಇರ್ತಕ್ಕಂಥ ಜನರಿಗೆ 10% EWS ಮೀಸಲಾತಿ ಕೊಟ್ಟರು. ಕೇವಲ 2% ಇರ್ತಕ್ಕಂಥ ಜನ 10% ಮೀಸಲಾತಿ ಕೊಟ್ಟರು. ಯಾವುದೇ ಡಿಬೇಟ್ಸ್ ಇಲ್ಲ, ಯಾವುದೇ ಹೋರಾಟ ಇಲ್ಲ, ಯಾವುದೇ ನಿಲುವಳಿಗಳಿಲ್ಲ, ಯಾವುದೇ ರಕ್ತಪಾತ ಆಗಲಿಲ್ಲ. ಅದೇ ಮಂಡಲ್ ವರದಿಯನ್ನು ಜಾರಿ ಮಾಡಲಿಕ್ಕೆ ಎಷ್ಟೆಲ್ಲ ಅಡ್ಡಿ ಆತಂಕಗಳನ್ನು, ಎಷ್ಟೆಲ್ಲ ದೊಡ್ಡ ಹುನ್ನಾರಗಳನ್ನ, ದೊಡ್ಡ ಪಿತೂರಿನ ಮಾಡಿದ್ರು. ಇವತ್ತು ಮಂಡಲ್ ಕಮಿಷನ್ ಕೊಟ್ಟಿರ್ತಕ್ಕಂಥ 27% ಮೀಸಲಾತಿಯಿಂದ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಇವತ್ತು ಅನೇಕ ಬ್ಯಾಕ್ವರ್ಡ್ ಕ್ಲಾಸ್ ಯುವಕರು
ಇವತ್ತು IAS, IPS, IFS, IRS ಆಗ್ತಕ್ಕಂಥ ಅನೇಕ ಸುವರ್ಣ ಅವಕಾಶಗಳನ್ನ ಪಡೆದಿದ್ದಾರೆ. ಅದಕ್ಕಾಗಿ ನಾನು VP ಸಿಂಗ್ರವನ್ನ ನಮ್ಮ ರಾಮನವರ ವಿಚಾರ ವೇದಿಕೆಯಿಂದ ಅವ್ರ ಬ್ಲಡ್ ಕ್ಯಾನ್ಸರ್ ಆಗಿದ್ರು ಕೂಡ ಸ್ವತಃ ಅವ್ರ ಸ್ಥಾನ ಹೋಗ್ತದೆ ಅಂತ ಗೊತ್ತಿದ್ರು ಕೂಡ, ಪ್ರಧಾನಮಂತ್ರಿ ಸ್ಥಾನ ಹೋಗ್ತದೆ ಅಂತ ಗೊತ್ತಿದ್ರು ಕೂಡ VP ಸಿಂಗ್ರವರು ತನ್ನ ರಾಜಕೀಯ ಇಚ್ಛಾಶಕ್ತಿಯಿಂದ ಅದನ್ನು ಜಾರಿಗೊಳಿಸಿ ಇವತ್ತು ಇಡೀ ರಾಷ್ಟ್ರದ ಹಿಂದುಳಿದ ವರ್ಗಗಳ ಯುವಕರಲ್ಲಿ ಒಂದು ಅವರ ಆರಾಧ್ಯ ದೇವವಾಗಿದ್ದಾರೆ. ಅಂದು ದೇವರಾಜಸ್ ಅವರು ಅವನೂರು ಕಮಿಷನ್ ವರದಿಯನ್ನು ಜಾರಿಗೊಳಿಸಬೇಕಾದ್ರೂ ಕೂಡ ಕೆಲವು ಪಟ್ಟಭದ್ರತಾಸ್ಥಿತಿಗಳು ಭಾಳಷ್ಟು ದೊಡ್ಡ ದಾಂಧಲಿನ ಮಾಡಿದ್ರು. ಆದರೆ ದೇವರಾಜ್ ಇರ್ತಕ್ಕಂಥ ರಾಜಕೀಯ ಬದ್ಧತೆ ಮತ್ತು ರಾಜಕೀಯ ಇಚ್ಛಾಶಕ್ತಿಯಿಂದ ಇವತ್ತು ಅವನೂರು ಕಮಿಷನ್ ಜಾರಿಯಾಯಿತು. ಈ ರಾಜ್ಯದಲ್ಲಿ ಅನೇಕ ಜನ ಇವತ್ತು KS ಆಗಬೇಕಾದ್ರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಇವತ್ತು ಮೀಸಲಾತಿ ಸೌಲಭ್ಯ ಪಡ್ಕೊಂಡಿದ್ರೆ ಒಂದು VP ಸಿಂಗ್, ಮತ್ತೊಬ್ಬರು ನಮ್ಮ ದೇವರಾಜ್ ಅರಸ್. ಭಾರತದಲ್ಲಿ 1931ರಲ್ಲಿ ಬ್ರಿಟಿಷರು ಇದ್ದಾಗ ಒಂದು ಜಾತಿ ಜನಗಣತಿಯನ್ನು ಮಾಡಿದರು. ಅಂದರೆ ಈಗ ನಮಗೆ ಲಭ್ಯ ಇರುವಂತಹ ಜಾತಿ ವಾರು ಜನಸಂಖ್ಯೆಗಳ ಪ್ರಮಾಣ ಆಗಿಗೆ ಸಂಬಂಧಪಟ್ಟಿದ್ದು ಮಾತ್ರವೇ. ಆನಂತರದಲ್ಲಿ ಬೇಕಾದಷ್ಟು ಜನಸಂಖ್ಯೆ ಏರಿದೆ, ಆದರೆ ಅದನ್ನು ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಕೂಡ ಮನಸ್ಸು ಮಾಡಿಲ್ಲ. ಅದಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲ. ವಾಸ್ತವವಾಗಿ ಸಾಮಾಜಿಕ ನ್ಯಾಯ ಸಿದ್ಧಾಂತವನ್ನು ಅನುಸರಿಸುವ ನಮ್ಮ ಸಂವಿಧಾನ ಜಾತಿ ಗುಂಪುಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಇದೆ. ಜಾತಿ ಗುಂಪುಗಳಿಗೇ ಸೌಲಭ್ಯಗಳನ್ನು ಒದಗಿಸುವ ವಿಷಯದಲ್ಲಿ ಅದು ತನ್ನ ಕ್ರಮಗಳನ್ನು ಕೈಗೊಂಡಿದೆ. ಹಾಗಿದ್ದಾಗ ಸುಪ್ರೀಂ ಕೋರ್ಟ್ ಹಲವು ಸಲ ಕೇಳಿದೆ, ಹಿಂದುಳಿದ ವರ್ಗಗಳಿಗೆ ನೀವು ಮೀಸಲಾತಿಯನ್ನು ಕೊಡಬೇಕಾದ್ರೆ, ಸೌಲಭ್ಯಗಳನ್ನು ಒದಗಿಸಬೇಕಾದರೆ ನಿಮ್ಮ ಹತ್ರ ಏನಿದೆ, ದತ್ತಾಂಶ ಏನಿದೆ, ಅಂಕಿಅಂಶ ಏನಿದೆ, ಅವು ಎಷ್ಟು ಸಂಖ್ಯೆಯಲ್ಲಿದೆ, ಅವು ಯಾವ ರೀತಿಯಲ್ಲಿ ಹಿಂದುಳಿದಿದೆ, ಯಾವ ರೀತಿಯಲ್ಲಿ ಮುಂದುವರೆದಿದ್ದಾವೆ, ಯಾವ್ಯಾವುಗಳ ಅನುಕೂಲತೆ ಎಷ್ಟಿದೆ ಇತ್ಯಾದಿಗಳ ಬಗ್ಗೆ ನಿಮ್ಮಲ್ಲಿ ಏನಿದೆ ಫಸ್ಟ್ ಹ್ಯಾಂಡ್ ಡಾಟಾ ಅಂತ ಕೇಳಿದೆ. ಅದರ ಬಗ್ಗೆ ಸರ್ಕಾರಗಳು ಸರಿಯಾದ ಕ್ರಮವನ್ನು ತಗೊಳ್ಳಿಲ್ಲ. 1911ರಲ್ಲಿ ಮನಮೋಹನ್ ಸಿಂಗ್ರು ಒಂದು ಜಾತಿ ಜನಗಣತಿಯ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದರು. ಅದನ್ನು 1914ರಲ್ಲಿ 15ರಲ್ಲಿ ಪ್ರಕಟಿಸಿದರು. ಆದರೆ ಅದನ್ನು ಜಾತಿ ಗಣತಿ ಕಾಯ್ದೆ 1948ರ ಆಧಾರದಲ್ಲಿ ನಡೆಸಲಿಲ್ಲ. ಅಂದರೆ ಜಾತಿ ಜನಗಣತಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಬೇರೆಯದೇ ಆದ ವ್ಯವಸ್ಥೆಯನ್ನು ಮಾಡಿದರು. ಜನಗಣತಿ ಮಾಡುವಂತಹ ಅಧಿಕಾರಿಗಳು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಾಧಿಕಾರ ಯಾವುದಿದೆ, ಅದರ ಮುಖಾಂತರ ಅದನ್ನು ನಡೆಸದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಇತರ 2-3 ಇಲಾಖೆಗಳ ಸಹಯೋಗವನ್ನು ಪಡೆದು ಬಹಳ ಮುಖ್ಯವಾಗಿ ಯಾವ್ಯಾವ ಸ್ಕೀಮ್ಗಳು ಯಾರಿಗೆ ಎಷ್ಟರ ಮಟ್ಟಿಗೆ ತಲುಪಿವೆ ಅನ್ನೋದನ್ನು ಮಾತ್ರ ಗಮನಿಸಿದರು. ನರೇಗಾ ಸ್ಕೀಮ್ ಕೊಡೋದಕ್ಕೆ ಮತ್ತು BPL ಯೋಜನೆಗಳನ್ನು ಒದಗಿಸೋದಕ್ಕೆ ಅದನ್ನು ಬಳಸಿದರು. ಆದರೆ ಅದನ್ನು ಪೂರ್ತಿ ಬಹಿರಂಗಪಡಿಸಿಲ್ಲ. ಯಾಕಂದರೆ ಅದು ಮ್ಯಾಂಡೇಟರಿ ಅಲ್ಲ, ಅದನ್ನು ಬಹಿರಂಗಪಡಿಸೋದು. ಅದು ವಾಲಂಟರಿ ಆಗಿತ್ತು. ಯಾರಾದರೂ ಕೇಳಿದರೆ ಅದನ್ನು ಅವ್ರು ಕೊಡ್ಬೋದಿತ್ತು. ಆದರೂ ಕೂಡ ಅದು ಸಮಗ್ರವಾದ ಜಾತಿ ಜನಗಣತಿ ಅಲ್ಲ. ಅದರ ನಂತರ 2015ರಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ಒಂದು ಸಮಗ್ರವಾಗಿರುವಂತಹ ಶೈಕ್ಷಣಿಕ ಸಾಮಾಜಿಕ ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕಾಂತರಾಜು ಅವರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೇಳ್ತು. ಅದನ್ನು ಮಾಡಿಸಿಯೂ ಆಯಿತು. ಆದರೆ ಆ ನಂತರದಲ್ಲಿ ಬಂದ ರಾಜಕೀಯ ಬದಲಾವಣೆಗಳಲ್ಲಿ ಆ ವರದಿಯನ್ನು ಸ್ವೀಕರಿಸೋದಕ್ಕೆ ಅವಕಾಶ ಆಗಲಿಲ್ಲ. ಆದ್ದರಿಂದ ಸರ್ಕಾರ ಅದನ್ನು ಅಂಗೀಕರಿಸೋದಕ್ಕೆ ಆಗಿಲ್ಲ. ಈಗ 10 ವರ್ಷ ಕಳೆದೋಗಿದೆ. 2015ರಿಂದ 2025ರಲ್ಲಿ ಇದ್ದೀವಿ. ಈಗ ಈ 10 ವರ್ಷ ಆಗಿರೋದ್ರಿಂದ ನಾವು ಕಾಂತರಾಜು ಸಮಿತಿ ಇದ್ದಂತಹ ಸಮಯದಲ್ಲಿ ಆದಂಥ ಜನಗಣತಿ ವರದಿಯನ್ನೇ ಈಗ ಅಧಿಕೃತ ಅಂತ ನಾವು ಮತ್ತೊಂದು ಸಲ ಅದೇ ಅಂಕಿಅಂಶವನ್ನು ಬಳಸೋದು ಕಷ್ಟದ ವಿಷಯ. ಆದ್ದರಿಂದ ನಾವೇನು ಆಗ್ರಹಿಸ್ತಾ ಇದ್ದೀವಿ, ಈಗ ಹೆಂಗೂ ಪೆಂಡಿಂಗ್ ಇದೆ 2000 ಇದರಲ್ಲಿ ಆಗಬೇಕಾಗಿದ್ದಂತಹ ಜಾತಿ ಜನಗಣತಿ ಕೇಂದ್ರ ಸರ್ಕಾರವೇ ಮಾಡಬೇಕಾಗಿರೋದು ಪೆಂಡಿಂಗ್ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರವೇ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಸಮಗ್ರವಾದ ಜಾತಿಗಳ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕವಾಗಿರುವಂತಹ ಮತ್ತು ಅವುಗಳ ಅಂಕಿ ಸಂಖ್ಯೆಯ ಸಮೇತ, ಅವುಗಳ ಉಪಜಾತಿಗಳ ಸಮೇತ ಒಂದು ಜಾತಿ ಜನಗಣತಿಯನ್ನು ನಡೆಯಬೇಕು. ಯಾಕಂದರೆ ಈಗ ಒಳ ಮೀಸಲಾತಿಯ ಪ್ರಶ್ನೆ ಕೂಡ ಮತ್ತೆ ಎದ್ದಿದೆ. ಅದಲ್ಲದೆ ಕರ್ನಾಟಕದಲ್ಲೂ ಹಲವು ಜಾತಿಗಳು ನಮ್ಮನ್ನು ಹಿಂದುಳಿದ ವರ್ಗದ 2Aಗೆ ಹಾಕ್ರಿ ಅಂತಾರೆ, ಕೆಲವರು ನಮ್ಮನ್ನು ST ಮಾಡಿ ಅಂತಾರೆ, ಕೆಲವರು SC ಮಾಡಿ ಅಂತಾರೆ. ಇದೆಲ್ಲದರ ಬಗ್ಗೆ ನಮಗೊಂದು ಸಮಗ್ರವಾಗಿರೋ ಗ್ರಹಿಕೆ ಇಲ್ಲ. ಆಯಾ ಜನಾಂಗ ತನ್ನದೇ ಆಗಿರುವಂತಹ ಅಂಕಿಅಂಶವನ್ನು ಮತ್ತು ಮಾಹಿತಿಯನ್ನು ಮುಂದಿಟ್ಟು ಸರ್ಕಾರಗಳನ್ನು ಒತ್ತಾಯ ಮಾಡ್ತಾ ಇದೆ. ಆದರೆ ಅದನ್ನು ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಸೂಕ್ತವಾಗಿರುವ ನಿಲುವಿಗೆ ಬರಬೇಕು ಅಂತ ಹೇಳಿದರೆ, ಅದು ಅಕಸ್ಮಾತ್ ಕೋರ್ಟಿಗೆ ವಿವಾದ ಆಯಿತು ಅಥವಾ ಅದಕ್ಕೋಸ್ಕರ ಮೊಕದ್ದಮೆಗಳು ಬಿದ್ದವು ಅಂತ ಹೇಳಿದರೆ ಅದಕ್ಕೆ ನಾವು ಉತ್ತರ ಕೊಡೋದಕ್ಕೂ ಕೂಡ ನಮಗೆ ಈ ಜಾತಿ ಜನಗಣತಿ ಅನ್ನೋದು ಬೇಕು.
ಭಾರತದಲ್ಲಿ ಜಾತಿ ಅನ್ನೋದು ಒಂದು ವಾಸ್ತವಿಕ ಅಂಶ ಅಂತ ಎಲ್ಲರೂ ಒಪ್ಪೇ ಆಗಿದೆ. ಭಾರತದಲ್ಲಿರೋದು ಜಾತಿ ಘಟಕಗಳು, ಅವುಗಳನ್ನು ನಾವು ಜಾತಿ ಗುಂಪುಗಳನ್ನಾಗಿ ಮಾಡಿ ಮೀಸಲಾತಿಯನ್ನು ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀವಿ. ಹೀಗಿದ್ದಾಗ ಜಾತಿ ಜನಗಣತಿಯನ್ನು ಮಾಡಿ ಅದರ ಬಗ್ಗೆ ಸಮಗ್ರವಾದ ತಿಳುವಳಿಕೆಯನ್ನು ಜನತೆಗೆ ಒದಗಿಸೋದಕ್ಕೆ ಯಾಕೆ ಹಿಂಜರಿಬೇಕು ಸರ್ಕಾರಗಳು? ಈಗ ಇತ್ತೀಚೆಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮಾಡಿದ್ದಾರೆ, ಅದೊಂದು ಒಳ್ಳೆಯ ಪ್ರಯತ್ನ ಅಂತ ಆಗಿದೆ. ಅದರಿಂದಾಗಿ ಅಲ್ಲಿರುವ ಜಾತಿವಾರು ಜನಸಂಖ್ಯೆ ಎಷ್ಟೆಷ್ಟಿದೆ ಅಂತ ಗೊತ್ತಾಗಿದೆ, ರಾಜಕೀಯ ಪ್ರಾತಿನಿಧ್ಯದಲ್ಲಿ ಎಷ್ಟು ಕೊರತೆ ಇದೆ ಅಂತ ಗೊತ್ತಾಗಿದೆ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅಂತ ಗೊತ್ತಾಗಿದೆ. ಈಗ ನಮ್ಮ ಕರ್ನಾಟಕದಲ್ಲಿ ಹೇಳಬೇಕು ಅಂತ ಹೇಳಿದರೆ 102 ಜಾತಿಗಳನ್ನು ಪ್ರವರ್ಗ 1 ಅಂದಿದ್ದಾರೆ, ಇನ್ನೊಂದು 95 ಜಾತಿಗಳನ್ನು ಪ್ರವರ್ಗ 2ನಲ್ಲಿ ಇಟ್ಟಿದ್ದಾರೆ. ಇದರಲ್ಲಿ ಈಗಿರುವ ನಮ್ಮ ಅಂದಾಜು ಸಮೀಕ್ಷೆಗಳು ಮತ್ತು ಅಧ್ಯಯನಗಳ ಪ್ರಕಾರ ಸುಮಾರು 97 ಜಾತಿಗಳು ಕೇವಲ ಅಟೆಂಡರ್ ಪೋಸ್ಟನ್ನು ಕೂಡ ಸರ್ಕಾರದಲ್ಲಿ ಪಡೆದಿವೆ. ಅಂದರೆ ನಾವು ಪ್ರಾತಿನಿಧ್ಯ ಒದಗಿಸ್ತೀವಿ ಅನ್ನೋ ಕಾರಣಕ್ಕೆ ಮೀಸಲಾತಿಯನ್ನು ಕೊಡ್ತಿದ್ದೀವಿ, ಪಾಲುದಾರಿಕೆ ಒದಗಿಸ್ತೀವಿ ಅನ್ನೋ ಕಾರಣಕ್ಕೆ ನಾವು ಈ ಥರ ಸೌಲಭ್ಯಗಳನ್ನು ಮತ್ತು ಸೌಕರ್ಯಗಳನ್ನು, ಸರ್ಕಾರಿ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದ್ದೀವಿ. ಎಲ್ಲರನ್ನ ಒಂದು ರೀತಿಯ ಅಭಿವೃದ್ಧಿಯ ಹಂತದಲ್ಲಿ ಸಮತೋಲನ ಸಾಧಿಸೋದಕ್ಕೋಸ್ಕರ ಅಂತೇಳಿ ಇವೆಲ್ಲ ಕಾರ್ಯಕ್ರಮಗಳು ಮಾಡಿದಾಗ ನಮ್ಮ ಬಳಿ ಸಮಗ್ರವಾಗಿರುವ ಸೂಕ್ತವಾಗಿರುವಂತಹ ಜಾತಿ ಗುಂಪುಗಳ ಬಗ್ಗೆ, ಜಾತಿಗಳ ಬಗ್ಗೆ ಇರುವಂತಹ ಮಾಹಿತಿಯೇ ಇಲ್ಲ ಅಂತ ಹೇಳಿದರೆ, ಇದು ನಾವು ನಿಜವಾಗಲೂ ಕೂಡ ನಾವು ಅದನ್ನು ಒಂದು ಸರಿಯಾದ ವಿಧಾನದಲ್ಲಿ ಯೋಜನೆಗಳನ್ನು ಜಾರಿಗೊಳಿಸೋದು ಅನ್ನೋದು, ಪ್ರಾತಿನಿಧ್ಯ ಕಲ್ಪಿಸೋದು ಅನ್ನೋದು, ಪಾಲುದಾರಿಕೆ ಒದಗಿಸೋದು ಅನ್ನೋದು ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ರಾಮ್ ಮನೋಹರ್ ಲೋಹಿಯಾ ವಿಚಾರ ವೇದಿಕೆ ಮತ್ತು ಅದರ ಜೊತೆಗೆ ಇರುವ ನಾವು ಸಮಾನ ಮನಸ್ಕರೆಲ್ಲ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಭಾರತದಲ್ಲಿ ಹೆಂಗೂ ಈಗ ಪೆಂಡಿಂಗ್ ಇರುವಂತಹ ಜನಗಣತಿಯ ಸಂದರ್ಭದಲ್ಲಿಯೇ ಜಾತಿ ಅನ್ನುವ ಕಾಲಮನ್ನು, ಉಪಜಾತಿ ಅನ್ನುವ ಕಾಲಮನ್ನು ಸೇರಿಸಿದ್ರೆ, ಯಾಕಂದರೆ ಒಳ ಮೀಸಲಾತಿಯ ಪ್ರಶ್ನೆಗಳು ಕೂಡ ಇವತ್ತು ಬಹಳ ಜ್ವಲಂತ ಆಗಿದೆ. ಅದು ಬರೀ SC ಮತ್ತು STಗಳಲ್ಲಿ ಮಾತ್ರ ಅಲ್ಲ, ಹಿಂದುಳಿದ ವರ್ಗಗಳಲ್ಲೂ ಮತ್ತೆ ರಿಪೀಟ್ ಆಗ್ತಾ ಇದೆ. ನಾವು ನಾಳೆಗಾದರೂ ಅದನ್ನು ಅಟೆಂಡ್ ಮಾಡಲೇಬೇಕಾಗುತ್ತೆ. ಯಾವ್ಯಾವ ಗುಂಪುಗಳು ಸಮಾನವಾಗಿದೆ, ಯಾವ್ಯಾವ ಗುಂಪುಗಳು ಹತ್ತತ್ರದಲ್ಲಿದೆ, ಯಾವ್ಯಾವುಗಳ ಅಭಿವೃದ್ಧಿ ಯಾವ ಪ್ರಮಾಣದಲ್ಲಿದೆ, ಪ್ರಾತಿನಿಧ್ಯ ಯಾವ ಪ್ರಮಾಣದಲ್ಲಿದೆ, ಇದನ್ನು ತಿಳಿದರೆ ಮಾತ್ರವೇ ನಾವು ಸಮರ್ಪಕವಾಗಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ ನಾವು ಅದನ್ನು ಆಗ್ರಹಿಸ್ತಾ ಇದ್ದೀವಿ. ರಾಮ್ ಮನೋಹರ್ ಲೋಹಿಯಾ ವಿಚಾರ ವೇದಿಕೆ ಈ ಜಾತಿ ಜನಗಣತಿಯ ಜೊತೆಗೆ ಭಾರತಾದ್ಯಂತ ನಡೆಸೋದಕ್ಕೋಸ್ಕರವಾಗಿ ಆಗ್ರಹಿಸೋದಕ್ಕೆ ಜಿಲ್ಲಾ ಮಟ್ಟಗಳಲ್ಲಿ ಜಾಥಾಗಳನ್ನು ಮತ್ತು ಜಾಗೃತಿ ವಿಚಾರ ಸಂಕಿರಣಗಳನ್ನು ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಮತ್ತು ಅವರು ಏನು ಹೇಳಿದರು, ಈಗ ನಾನು ಅದನ್ನು ಪುನರುಚ್ಚರಿಸ್ತಾ ಇದ್ದೀನಿ. ಈ ಸಲ ನಡೆಯುವ ಸಂಪುಟ ಸಭೆಯಲ್ಲಿ ಸರ್ಕಾರದವರು ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು. ಶಾಸನಸಭೆಯ 2 ಸದನಗಳಲ್ಲೂ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು. ಅದರಿಂದ ಆ ಒತ್ತಾಯವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು. ಆ ಮುಖಾಂತರ ಅದು ಈಡೇರುವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ನಾನು ಒಬ್ಬ ಆರ್ಥಿಕ ತಜ್ಞನಾಗಿ ಯಾಕೆ ಒಂದು ಜಾತಿ ಗಣತಿ, ಸೋಸಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಸೆನ್ಸಸ್ ಬೇಕು ಅಂತ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಈಗ ನಾನು 3 ವಿಷಯಗಳ ಬಗ್ಗೆ ನಿಮಗೆ ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಿಮಗೆ ಗೊತ್ತಿದೆ, ಭಾರತ ರಾಷ್ಟ್ರ ಆರ್ಥಿಕವಾಗಿ ಸದೃಢ ಆಗ್ತಾ ಇದೆ. GDP ಗ್ರೋತ್ ರೇಟ್ ನೀವು ನೋಡಿರ್ಬೋದು, 7.5% ಗ್ರೋತ್ ಆಗ್ತಾ ಇದೆ. ಯಾವುದೇ ಒಂದು ಆರ್ಥಿಕ ನೀತಿಗಳನ್ನು ಮಾಡಬೇಕಾದಾಗ ದತ್ತಾಂಶ, ವೆರಿಫೈಬಲ್ ಡಾಟಾ ಭಾಳ ಮುಖ್ಯ ಆಗುತ್ತೆ. ಈ ಒಂದು GDP ಗ್ರೋತು ಈ ರೀತಿ ಬೆಳವಣಿಗೆ ಆಗ್ತಾ ಇದ್ದಾಗ ಈ ಒಂದು ಇನ್ಕ್ಲೂಸಿವ್ ಗ್ರೋತ್ ನಿಜವಾಗ್ಲೂ ಆಗ್ತಾ ಇದೆಯಾ, ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಆಗ್ತಾ ಇದೆ ಭಾರತದಲ್ಲಿ ಅಥವಾ ಇಲ್ವಾ ಅಂತ ನಾವು ನೋಡಬೇಕಾಗುತ್ತೆ. ಈಗ 11th ಮತ್ತು 12th 5-year ಪ್ಲ್ಯಾನ್ ನೋಡಿದಾಗ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅಲ್ಲಿ ಫಾಸ್ಟರ್, ಸಸ್ಟೈನಬಲ್ ಮತ್ತು ಇನ್ಕ್ಲೂಸಿವ್ ಗ್ರೋತ್ ಅಂತ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಅವರು ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ತಾಯಿದ್ರು. ಕೆಲವು ನೀತಿಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದು. ಈ ಪರ್ಕ್ಯುಲೇಷನ್ ಎಫೆಕ್ಟ್ ಯಾವಾಗ ಆಗೋದಿಲ್ಲ ಅಂತ ಗೊತ್ತಾಯಿತು, ಅವರು ಒಂದು ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅಂತ 11th ಮತ್ತು 12th 5-year ಪ್ಲ್ಯಾನಲ್ಲಿ ಮಾಡಿದ್ರು. ನಂತರ 2014ರಲ್ಲಿ ಈ ಒಂದು ಪ್ಲ್ಯಾನಿಂಗ್ ಕಮಿಷನನ್ನು ಡಿಸಾಲ್ವ್ ಮಾಡಿಬಿಟ್ರು. ಈಗ ನೀತಿ ಆಯೋಗ ಅಂತ ಬಂದಿದೆ. ಈ ಆರ್ಥಿಕ ಅಭಿವೃದ್ಧಿ ಒಂದು ಕಡೆ ಹೆಚ್ಚಾಗ್ತಿದೆ, ಗ್ರೋತ್ ಜಾಸ್ತಿ ಆಗ್ತಾಯಿದೆ. ಆ ಗ್ರೋತ್ನ ಫ್ರೂಟ್ಸು ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗ್ತಾಯಿದೆ ಅಂತಂದಾಗ ಇಲ್ಲ ಅಂತ ನಾವು ಹೇಳ್ಬೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.